ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ರಾಮನವಮಿಗೆ ವಿಶೇಷವಾಗಿ ಮಾಡಿರುವಂಥ ಕೋಸಂಬರಿ ಪಾನಕ ಹಾಗೂ ನೀರು ಮಜ್ಜಿಗೆ. ತುಂಬ ರುಚಿಯಾಗಿರುತ್ತೆ ಹಾಗೂ ಬೇಸಿಗೆಗೆ ತಂಪಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಅರ್ಧ ಕಪ್ಪಿನಷ್ಟು ಬೆಲ್ಲದ ಪುಡಿಗೆ ನೀರನ್ನು ಹಾಕಿ ಕರಗಲಿಕ್ಕೆ ಎತ್ತಿಟ್ಕೋಬೇಕು ಸೈಡಿಗೆ. ಮಿಕ್ಸಿ ಜಾರ್ಗೆ ಕರ್ಬೂಜ ಹಣ್ಣಿನ ಮೇಲಿನ ಸಿಪ್ಪೆಯನ್ನು ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ನುಣ್ಣಗೆ ರುಬ್ಕೋಬಾರ್ದು, ತರಿಯಾಗಿ ರುಬ್ಕೋಬೇಕು. ಸೊ ನೋಡಿ, ಈ ಥರ ಇರಬೇಕು. ನುಣ್ಣಗೆ ರುಬ್ಕೊಂಡ್ರೆ ಜ್ಯೂಸ್ ಆಗುತ್ತೆ, ಆದ್ದರಿಂದ ಪಾನಕನ ಇದೇ ಥರನೇ ರುಬ್ಕೋಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಸೊ ಬೆಲ್ಲ ಕರಗೋದ್ರಲ್ಲೇ ಕೋಸಂಬರಿ ಮಾಡೋಣ. 1 ಕಪ್ಪಿನಷ್ಟು ಹೆಸರು ಬೇಳೆನ ನೆನೆ ಹಾಕಿ ಫಿಲ್ಟ್ರ್ ಮಾಡಿಟ್ಕೊಂಡಿರೋದು. 2 ಸೌತೆಕಾಯಿನ ಹೆಚ್ಚಬಾರ್ದು, ಕೊಚ್ಚಬೇಕು. ಮೇಲಿನ ಸಿಪ್ಪೆ ತೆಗೆದು ಕೊಚ್ಚಬೇಕು. 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಿಂಬೆಹಣ್ಣು ಅರ್ಧ ಹೋಳಿನಲ್ಲಿ ಒಂದು ಸ್ವಲ್ಪ ಭಾಗ ಮಾತ್ರ ಹಿಂಡ್ಕೋಬೇಕು, ತುಂಬ ಹಾಕಿದರೆ ಹುಳಿ ಆಗುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊನೆಗೆ ಕಾಯಿ ತುರಿ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸುಮಾರು ಒಂದು ಬಟ್ಟಲಿನಷ್ಟು ಹಾಕಿದ್ದೀನಿ. ಒಗ್ಗರಣೆ ಕೊಡೋಣ. 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೋಬೇಕು. 1 ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ನೀಟಾಗಿ ಫ್ರೈ ಮಾಡ್ಕೊಂಬಿಡಬೇಕು. ಒಗ್ಗರಣೆನ ಕೋಸಂಬರಿಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಸೊ ನೋಡಿ, ಕೋಸಂಬರಿ ರೆಡಿ ಆಯಿತು. ಈ ಕೋಸಂಬರಿ ಮಾಡೋದ್ರಲ್ಲಿ ಮಿಕ್ಸಿಂಗ್ ಇದೆಯಲ್ಲ, ಇದೇ ಇಂಪಾರ್ಟೆಂಟು. ಕರ್ಬೂಜ ಹಣ್ಣಿನ ಪಾನಕನ ರೆಡಿ ಮಾಡೋಣ. ಬೆಲ್ಲನ ನೀರು ಹಾಕ್ಬಿಟ್ಟು ಕರಗಲಿಕ್ಕೆ ಇಟ್ಟಿರ್ತೀವಲ್ಲ, ಅದನ್ನು ಸೋಸ್ಕೋಬೇಕು. ತರಿಯಾಗಿ ರುಬ್ಬಿಟ್ಕೊಂಡಿರೋ ಕರ್ಬೂಜ ಹಣ್ಣನ್ನು ಅದಕ್ಕೆ ಸೇರಿಸ್ಕೋಬೇಕು. ಪಾನಕ ಯಾವಾಗಲೂ ನೀರಾಗಿರುತ್ತೆ, ಆದ್ದರಿಂದ ನೀರನ್ನು ಹೆಚ್ಚಾಗಿಯೇ ಹಾಕ್ಕೋಬೇಕು. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಹಾಕ್ಕೋಬೇಕು. ಸೊ ನೋಡಿ, ಇದು ಸ್ವಲ್ಪ ಗಟ್ಟಿಗೆ ಇದೆ. ಮತ್ತೊಂದು ಸ್ವಲ್ಪನೇ ನೀರು ಸೇರಿಸ್ಬೇಕಾಗುತ್ತೆ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿ. ಸೊ ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ಪಾನಕ ರೆಡಿ ಆಯಿತು. ಈಗ ಕೊನೆಗೆ ನಿಂಬೆಹಣ್ಣನ್ನು ಹಿಂಡ್ಕೊಂಬಿಡೋಣ. ಸೊ ರೆಡಿ ಆಯಿತು, ಈಗ ಸರ್ವ್ ಮಾಡ್ಬೋದು. ನೀರು ಮಜ್ಜಿಗೆ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. 1 ಬಟ್ಟಲಿನಷ್ಟು ಮೊಸರನ್ನು ಪಾತ್ರೆಗೆ ಹಾಕ್ಕೋಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಡ್ಗೋಲಿದ್ರೆ ಕಡ್ಗೋಲಿನಿಂದ ನೀಟಾಗಿ ಚೆನ್ನಾಗಿ ಕಡಿಬೇಕು. ಮೊಸರನ್ನ ಕಡ್ದಿದ್ದಾಯಿತು, ಸೈಡಿಗೆ ಎತ್ತಿಟ್ಕೋಬೇಕು. ಇದಕ್ಕೆ ಮಸಾಲೆನ ಮಾಡೋಣ. ಕುಟ್ಟಾಣಿಗೆ 2 ರಿಂದ 3 ಹಸಿಮೆಣಸಿನ್ಕಾಯಿ, 1 ತುಂಡು ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಚೆನ್ನಾಗಿ ಕುಟ್ಟಬೇಕು. ನೋಡಿ, ಈ ಥರ ಇರಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಅದರ ತುಂಬ ನೀರು ಹಾಕ್ತಾಯಿದ್ದೀನಿ. 10 ನಿಮಿಷ ಹಾಗೆ ನೆನೆಯಲಿಕ್ಕೆ ಬಿಡಬೇಕು. ಕೊನೆಗೆ ಸೋಸ್ಕೋಬೇಕು. ಆ ಮಸಾಲೆ ಇರುತ್ತಲ್ಲ, ಅದನ್ನು ಮಜ್ಜಿಗೆ ಒಳಗೇ ಸೋಸ್ಕೋಬೇಕು. 1 ಸ್ಪೂನ್ ತಗೊಂಡು ಚೆನ್ನಾಗಿ ಹಿಂಡಿ ತಗೊಂಬಿಡಬೇಕು. ನೀರು ಮಜ್ಜಿಗೆ ಆಗಿರೋದ್ರಿಂದ ನೀರನ್ನು ಜಾಸ್ತಿನೇ ಹಾಕ್ಕೋಬೇಕು. ಕೊನೆಗೆ 1 ಟೇಬಲ್ ಸ್ಪೂನ್ನಷ್ಟು ಉಪ್ಪು. ನೀರು ಮಜ್ಜಿಗೆನೂ ರೆಡಿ ಆಯಿತು. ಬೇಕಾದರೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಬೋದು. ರಾಮನವಮಿಗೆ ಪಾನಕ, ಕೋಸಂಬರಿ, ನೀರು ಮಜ್ಜಿಗೆ ರೆಡಿ ಆಯಿತು. ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.